ಮರಳು ಮಾಫಿಯಾ ಗ್ಯಾಂಗ್ ಮಾಂಜ್ರಾ ನದಿಯ ಒಡಲಿಗೆ ಕಣ್ಣು ಹಾಕಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಖಾನಾಪುರ ಗ್ರಾಮದ ಬಳಿ ಇರುವಂತಹ ಮಾಂಜ್ರಾ ನದಿಯಿಂದ ಕಪ್ಪು ಮಣ್ಣು ತೆಗೆಯಲಾಗುತ್ತಿದೆ. ಹಗಲು ರಾತ್ರಿ ಎನ್ನದೇ ನದಿಯಿಂದ ಕಪ್ಪು ಮರಳು ತೆಗೆದು ನದಿಯ ಒಡಲನ್ನ ಬರಿದು ಮಾಡಲಾಗುತ್ತಿದೆ. ವಿಷಯ ತಿಳಿತಾ ಇದ್ದಂತೆ TV9 ತಂಡ ಸ್ಥಳಕ್ಕೆ ತೆರಳಿತ್ತು. ಈ ವೇಳೆ ಮರಳು ಮಾಫಿಯಾ ಗ್ಯಾಂಗ್ ಕ್ಯಾಮೆರಾ ಕಂಡ ತಕ್ಷಣ ಟ್ರ್ಯಾಕ್ಟರ್ ಸಮೇತ ಓಡಿ ಹೋಗಿದ್ದಾರೆ. ನಮ್ಮ ಪ್ರತಿನಿಧಿ ಸುರೇಶ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಕಪ್ಪು ಮರಳು ದಂಧೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಸದ್ಯ ನಾನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಖಾನಾಪುರ ಗ್ರಾಮದ ಮಾಂಜ್ರಾ ನದಿಯ ದಡದಲ್ಲಿದ್ದೀನಿ. ಆ ದೃಶ್ಯದಲ್ಲಿ ನೋಡಬಹುದು ನೀವು, ಆ ಟ್ರ್ಯಾಕ್ಟರ್ಗಳು ಹೇಗೆ ನಮ್ಮ ಕ್ಯಾಮ್ರಾನ ಕಂಡ ತಕ್ಷಣ ಹೇಗೆ ಟ್ರ್ಯಾಕ್ಟರ್ಗಳು ಇಲ್ಲಿಂದ ಕಾಲು ಕೀಳ್ತಿದ್ದಾವೆ ಅಂತ ಹೇಳಿ. ಯಾಕೆಂದರೆ ಹಗಲು ರಾತ್ರಿ ಏನಾದ ಅವ್ಯಾಹತವಾಗಿ ಇಲ್ಲೇನು ಕಪ್ಪು ಮರಳನ್ನು ಆ ನದಿಯ ಒಡಲನ್ನು ಬಗೆದು ಇಲ್ಲಿ ತೆಗಿತಾ ಇದ್ದಾರೆ. ಆ ದೃಶ್ಯನೂ ಇಲ್ಲಿ ಕೂಡ ನೋಡ್ಬೋದು ನೀವು. ಟ್ರ್ಯಾಕ್ಟರ್ಗಳು ಈಗಾಗಲೇ ಸುಮಾರು 20ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಿದ್ದಾವೆ. ಆದರೆ ನಮ್ಮ ಕ್ಯಾಮ್ರಾ ನೋಡ್ತಿದ್ದಂತೆ ಎಲ್ಲ ಟ್ರ್ಯಾಕ್ಟರ್ಗಳು ಕೂಡ ಅವರು ಇಲ್ಲಿಂದ ನದಿಯಿಂದ ಹೋಗ್ತಾ ಇರತಕ್ಕಂಥದ್ದು. ಅಲ್ಲಿ ಕೂಡ ಆ ಜನರು ಕೂಡ ಅಲ್ಲಿರ್ತಾರೆ. ಅವರೇ ಆ ನದಿಯಿಂದ ಆ ಮರಳನ್ನು ತೆಗೆದು ಅವರೇನು ಆ ಟ್ರ್ಯಾಕ್ಟರ್ನ ತುಂಬಿ ಅವರೇನು ಬೇರೆ ಕಡೆ ಸಾಗಿಸುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಸುಮಾರು ಒಂದು ತಿಂಗಳಿಂದನೂ ಕೂಡ ಇಲ್ಲಿ ನಿರಂತರವಾಗಿ ಈ ಮಾಂಜ್ರಾ ನದಿಯ ಒಡಲನ್ನು ಕೂಡ ಇಲ್ಲಿ ಬಗಿತಾ ಇದ್ದಾರೆ. ಮಾಂಜ್ರಾ ನದಿ ಸುಮಾರು ಬೀದರ್ ಜಿಲ್ಲೆಯಾದ್ಯಂತ ಸುಮಾರು ಔರಾದ್ ತಾಲೂಕು, ಈ ಕಡೆ ಕಮಲ್ನಗರ್ ತಾಲೂಕು, ಭಾಲ್ಕಿ ತಾಲೂಕು ಸುಮಾರು 25 ಕಿಲೋಮೀಟರ್ ಮಾಂಜ್ರಾ ನದಿ ಹರಿಯುತ್ತೆ. ಅಲ್ಲಿಂದ ಭಾಲ್ಕಿಯಿಂದ ಆರಂಭವಾದಂಥ ಮಾಂಜ್ರಾ ನದಿ ಇಲ್ಲೇನು ಬೀದರ್ವರೆಗೂ ಕೂಡ, ಬೀದರಿಂದ ಈ ಕಡೆ ತೆಲಂಗಾಣಕ್ಕೂ ಕೂಡ ಈ ಮಾಂಜ್ರಾ ನದಿ ಹರಿದು ಹೋಗುತ್ತೆ. ಹೀಗಾಗಿನೂ ಕೂಡ ಮಾಂಜ್ರಾ ನದಿ ಅದರ ಸುಮಾರು 24 ಕಿಲೋಮೀಟರ್ವರೆಗೂ ಕೂಡ ಅಲ್ಲಲ್ಲಿ ಆಯಾ ಭಾಗದಲ್ಲಿ ಎಲ್ಲೆಲ್ಲಿ ನೀರಿನ ಹರಿವು ಕಡಿಮೆ ಇದೆಯೋ ಅಲ್ಲಿಂದ ಕಪ್ಪು ಮರಳನ್ನು ಕೂಡ ಇಲ್ಲಿ ತೆಗೆದು ನದಿಯ ಪಕ್ಕದನ್ನು ಕೂಡ ಇಲ್ಲಿ ಸ್ಟಾಕ್ ಮಾಡ್ತಾ ಇರ್ತಕ್ಕಂಥ ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಇವು ಎಲ್ಲ ಮರಳನ್ನು ಆ ನದಿಯಿಂದ ಆ ನೀರಿನಲ್ಲಿ ಮುಳುಗಿ ಆ ಟ್ರ್ಯಾಕ್ಟರಿಂದ ತಂದು ಇಲ್ಲೇನು ಸ್ಟಾಕನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಈ ಕಪ್ಪು ಮರಳು ಬೀದರ್ ಜಿಲ್ಲೆಯಲ್ಲಿ ಭಾರಿ ಕೂಡ ಇಲ್ಲಿ ಬೇಡಿಕೆ ಇರತಕ್ಕಂಥದ್ದು. ಒಂದು ಟ್ರ್ಯಾಕ್ಟರ್ಗೆ ಸುಮಾರು 10 ರಿಂದ 15 ಸಾವಿರ ರೂಪಾಯಿ ಕೊಟ್ಟು ಈ ಕಪ್ಪು ಮರಳನ್ನು ಕೂಡ ಇಲ್ಲಿ ಖರೀದಿ ಮಾಡ್ತಾರೆ. ಹೀಗಾಗಿ ಕಪ್ಪು ಮರಳಿಗೂ ಕೂಡ ಒಂದು ಬಂಗಾರದ ಬೆಲೆ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಹಗಲು ರಾತ್ರಿ ಅನ್ನದೇ ಮಾಂಜ್ರಾ ನದಿಯ ಒಡಲನ್ನು ಕೂಡ ಬಗಿತಾ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ಸಲ ಗ್ರಾಮಸ್ಥರು ಇರ್ಬೋದು, ಇಲ್ಲಿ ಸಾಕಷ್ಟು ಹೋರಾಟಗಾರರು ಇರ್ಬೋದು, ಎಲ್ಲರೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಿರ್ಬೋದು, ಜಿಲ್ಲಾಧಿಕಾರಿಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿಗಿರ್ಬೋದು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟರೂ ಕೂಡ ಅವ್ರು ಯಾರೂ ಕೂಡ ನಮಗೆ ಕಂಡು ಕಾಣದಿಂದ ಕುಳಿತಿರ್ತಕ್ಕಂಥದ್ದು. ಹೀಗಾಗಿ ಹಗಲು ರಾತ್ರಿ ನದಿಯಲ್ಲಿ ಕಪ್ಪು ಮರಳನ್ನ ಮಾಂಜ್ರಾ ನದಿಯಿಂದ ಎತ್ತಿ ಇಲ್ಲಿ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯವನ್ನು ಕೂಡ ಇಲ್ಲಿ ಗಳಿಸ್ತಾ ಇರತಕ್ಕಂಥದ್ದು. ಆದರೆ ಇದು ಯಾವುದನ್ನು ಕೂಡ ಅರಿವಿಲ್ಲದೆ ಇವ್ರು ಯಾರು ಕೂಡ ಅಧಿಕಾರಿಗಳು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ವರ್ತನೆ ಕೂಡ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ ಹಗಲು ರಾತ್ರಿ ನದಿಯಲ್ಲಿ ಕಪ್ಪು ಮರಳನ್ನು ತೆಗಿತಾ ಇದ್ದಾರೆ. ಇದು ಒಂದೇ ಅಲ್ಲ, ಸುಮಾರು 24 ಕಿಲೋಮೀಟರ್ ನದಿ ಹರಿಯುತ್ತೆ. ಈ ನದಿ ಒಡಲು ಕೂಡ ಅಲ್ಲಲ್ಲಿ ಭಾಗದಲ್ಲಿ ಕೂಡ ಟ್ರ್ಯಾಕ್ಟರ್ ಮೂಲಕ, ಲಾರಿಗಳ ಮೂಲಕ, JCB ಮೂಲಕ ಇಲ್ಲಿ ಕಪ್ಪು ಮರಳನ್ನು ತೆಗಿತಿದ್ದಾರೆ. ಹೀಗಾಗಿ ಇದು ಕೂಡ ಸಾಕಷ್ಟು ಜನಾಕ್ರೋಶಕ್ಕೂ ಕೂಡ ಇಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.